ಓಕೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ವಡ್ಕಿ ಗ್ರಾಮದ ಸಮಸ್ತ ಅನ್ನದಾತರಿಗೆ, ಆತ್ಮೀಯ ವಡ್ಕಿ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳಿಗೆ, ಅನ್ನದಾತರಿಗೆ ಹಾಗೂ ಇಲ್ಲಿ ನಿರ್ಮಿರ್ತಕ್ಕಂಥ ಮಹಿಳೆಯರಿಗೆ ನಮಸ್ಕಾರಗಳು. ಆತ್ಮೀಯರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಹೇಳಿ ಕೆಆರ್ಎಸ್ ಪಕ್ಷ ಇವತ್ತು ನಿಮ್ಮ ಊರಿಗೆ ಬಂದಿದೆ. ನೀವು ಅನ್ಕೋಬಹುದು ಇವತ್ತು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ಮಾತ್ರ ನಮಗೆ ಗೊತ್ತು. ಇದ್ಯಾವುದು ಹೊಸ ಕೆಆರ್ಎಸ್ ಪಕ್ಷ. ಆಮೇಲೆ ಅವರೆಲ್ಲ ಒಂದು ಪಕ್ಷ ಅಂತಂದ್ರು ಕೂಡ ಬಿಳಿ ಬಿಳಿ ಗರಿ ಗರಿ ಬಟ್ಟೆ ಹಾಕೊಂಡು ಬರ್ತಾರೆ. ಅವ್ರು ಬಂದಾಗ ಊರಾಗ ಪಟಾಕಿ ಹಚ್ತಾರೆ, ಹೂವಿನಾರ ತರ್ತಾರೆ, ಆರ ತುರುಳಿ ಹಾಕ್ತಾರೆ. ಆದ್ರೆ ನೀವೊಂದು ಪಕ್ಷದವ್ರು ಅಂತೀರಿ, ಯಾರೋ ಒಂದು ಎಣ್ಣೆ ಕಂಪನಿ ಮಾರೋರು, ಎಣ್ಣೆ ಕಂಪನಿಯವರು ಬಂದಾಗ ಬಂದಿರಲ್ಲ ಅಂತ ನಿಮಗೆ ಒಂಚೂರು ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹಳದಿ ಮತ್ತು ಕೆಂಪು ಬಣ್ಣದ ಟಿ ಶರ್ಟ್ ಹಾಕೊಂಡಿದೀವಿ. ರೈತರಿಗೆ ಇವತ್ತು ಕನಕಗಿರಿ ತಾಲೂಕಲ್ಲಿ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ರೈತರಿಗೆ ವಂಚನೆ ಆಗ್ತಾ ಇದೆ. ರೈತರಿಗೆ ಸಿಗಬೇಕಾದಂತ ಸರ್ಕಾರದ ಸೇವೆಗಳು ಸಿಗ್ತಾ ಇಲ್ಲ, ಸೌಲಭ್ಯಗಳು ಸಿಗ್ತಾ ಇಲ್ಲ. ರೈತರಿಗೆ ಬಂದಂತ ನೂರಾರು ಯೋಜನೆಗಳು ಯಾರ್ದೋ ಪಾಲಾಗ್ತಾ ಇದೆ. ರೈತರಿಗೆ ಇವತ್ತು ಒಳ್ಳೆಯ ಸಂದೇಶ ಕೊಡಬೇಕು, ರೈತರನ್ನ ಜಾಗೃತಿ ಮಾಡಬೇಕಂತ ಹೇಳಿ ಇವತ್ತು ನಿಮ್ಮ ಊರಿಗೆ ಬಂದಿದ್ದೇವೆ. ಆದ್ರೆ ಇವತ್ತು ರೈತರು, ಕೃಷಿ ವರ್ಗದ ಕುಟುಂಬದವರು ಇವತ್ತು ಯಥೇಚ್ಛವಾಗಿ ಕನಕಗಿರಿಯಲ್ಲಿ ಅನ್ಯಾಯಕ್ಕೊಳಗಾಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಅನ್ಯಾಯಕ್ಕೊಳಗಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ರೈತರು ಕಷ್ಟಪಟ್ಟು ಬೆಳೆದಂತ ಬೆಳೆ, ಅದು ಮೆಕ್ಕೆಜೋಳ ಆಗ್ಲಿ, ಜೋಳ ಆಗ್ಲಿ, ಭತ್ತ ಆಗ್ಲಿ, ತೊಗರಿ ಆಗ್ಲಿ, ನವಣೆ ಆಗ್ಲಿ, ಸಜ್ಜೆ ಆಗ್ಲಿ, ಯಾವುದೇ ಬೆಳೆಯನ್ನ ಕಷ್ಟಪಟ್ಟು ಬೆಳೆದ್ರೂ ಕೂಡ ಏನಾದ್ರೂ ಮಾರ್ಕೆಟ್ ಅಲ್ಲಿ ಮಾರಾಕ್ ಹೋದ್ರೆ ಅವರಿಗೆ ಬೆಂಬಲ ಬೆಲೆ ಇಲ್ಲ. ಹೌದಲ್ಲ ಯಜಮಾನ? ಸರಿಗೆ ತಾನೇ ನಾನು ಹೇಳಿದ್ದು. ಕಷ್ಟಪಟ್ಟು ಮಳೆ, ಬೆಳೆ, ಗಾಳಿ, ಚಳಿ, ಬಿಸಿಲು ಏನಿದೆ, ಹಗಲು ರಾತ್ರಿ ಏನಿದೆ, ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ಏನಾದ್ರೂ ಎಪಿಎಂಸಿ ಮಾರಾಕ್ ಹೋದ್ರೆ ಬೆಲೆ ಕೊಡ್ತಾರ ಅವರು. ಇವತ್ತು ರೈತರು ಬೆಳೆದಂತ ಬೆಳೆ ಮಾಲಿಗೆ ಏನಾದ್ರೂ ಬೆಂಬಲ ಬೆಲೆ ಐತಾ? ಇಲ್ಲ. ಅದ್ರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಾ ಇದ್ದಾರಾ? ಯಾರು ಇಲ್ಲ. ಇವತ್ತು ರೈತರು ಕಷ್ಟದಲ್ಲಿದ್ದಾರೆ. ಸರ್ಕಾರ ಇವತ್ತು ನೂರಾರು ಯೋಜನೆಗಳ ರೈತರ ಪಾಲಿಗೆ ಕೊಡ್ತಾ ಇದೆ. ಆದ್ರೆ ಇವತ್ತು ಆ ಯೋಜನೆಗಳು ರೈತರಿಗೆ ತಲುಪ್ತಾ ಇದಾವ? ಇಲ್ಲ. ರೈತ ಸಂಪರ್ಕ ಕೇಂದ್ರದಲ್ಲಿ ನೂರಾರು ಯೋಜನೆಗಳಿದಾವೆ. ಬೀಜ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ, ಕೃಷಿ ಸಲಕರಣೆಗಳನ್ನು ಕೊಡ್ತಾರೆ, ತಾಡ್ಪಾಲ್ ಕೊಡ್ತಾರೆ. ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವಂತ, ರೈತರಿಗೆ ಸಿಗುವಂತ ಸೌಲಭ್ಯಗಳು ಸಿಗ್ತಾ ಇದಾವೆ ಅಣ್ಣ? ಸಿಗ್ತಾ ಇದಾವ? ಯಾರು ಪಾಲಾಗ್ತಾ ಇದಾವೆ? ಇವತ್ತು ರೈತರಿಗೆ ಸಿಗಬೇಕಾದಂತ ವಸ್ತುಗಳು, ರೈತರಿಗೆ ಸಿಗಬೇಕಾದಂತ ಸೇವೆಗಳು ಯಾರಿಗೆ ಸಿಗ್ತಾ ಇದಾವೆ? ಯಾರ ಮನೆ ಬಾಗಿಲಿಗೆ ಹೋಗ್ತಾ ಇದಾವೆ? ಯಾರ ಮನೆ ಬಾಗಿಲಿಗೆ ಹೋಗ್ತಾ ಇದಾವೆ? ಅಧಿಕಾರಿಗಳ ಮನೆ ಬಾಗಿಲಿಗೆ ಹೋಗ್ತಾ ಇದಾವೆ. ಎಂಎಲ್ಎ ಎಂಪಿಗಳ ಮನೆ ಬಾಗಿಲಿಗೆ ಹೋಗ್ತಾ ಇದಾವೆ. ಎಂಎಲ್ಎ ಎಂಪಿ ಮನೆಗಳ ಬೂಟು ನೆಕ್ಕುವಂತ, ಅವರ ಭೂಲಾಮರಾಗಿರುವಂತ, ಅವ್ರು ಹಾಕುವಂತ ಎಂಜಲು ಕಾಸಿಗೆ ಏನು ಬಿಳಿ ಬಿಳಿ ಗಟ್ಟೆ ಹಾಕೊಂಡು ಅವ್ರಿಗೆ ಜೈಕಾರ ಆಗ್ತಾರಲ್ಲ, ಅವ್ರ ಮನೆಗೆ ಹೋಗ್ತಾ ಇದಾವೆ. ಹೌದೇನ ರೈತ? ಸತ್ಯ ತಾನೇ ನಾನು ಹೇಳ್ತಾ ಇರೋದು. ಇವತ್ತು ರೈತರು ಕಷ್ಟದಲ್ಲಿದ್ದಾರೆ. ಏನಪ್ಪಾ, ವಡ್ಕಿ ಗ್ರಾಮದ ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ? ವಡ್ಕಿ ಗ್ರಾಮದಲ್ಲಿ ಏನ್ ಸಮಸ್ಯೆಗಳಿದಾವೆ? ವಡ್ಕಿ ಗ್ರಾಮದ ಮಕ್ಕಳ ಏನು ಸಮಸ್ಯೆಗಳು ಏನಿದಾವೆ? ಮಹಿಳೆಯರ ಸಮಸ್ಯೆಗಳು ಏನಿದಾವೆ? ನನ್ನನ್ನು ಎಂಎಲ್ಎ ಆಗಿ ಮಾಡಿದ್ದೀರಿ, ಏನ್ ನಿಮ್ ಸಮಸ್ಯೆ ಹೇಳ್ರಿ, ನಾನು ನಿಮ್ಗೆ ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ ಅಂತ ಯಾರಾದ್ರೂ ಮತ್ತೆ ನಿಮ್ಮೂರಿಗೆ ಬಂದಿದ್ದಾರಾ? ಏನಣ್ಣ ಯಜಮಾನ? ಎಲೆಕ್ಷನ್ ಅಲ್ಲಿ ಬಂದಂತವರು ಮತ್ತೆ ನಿಮ್ಮೂರಿಗೆ ಯಾವತ್ತಾದ್ರೂ ಬಂದಿದ್ದಾರಾ? ಅಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹಾಳಾಗೋಗಿದೆ. ಹಾಳಾಗಿ 1 ವರ್ಷ ಆಯ್ತು, 2 ವರ್ಷ ಆಯ್ತು, ಗೊತ್ತಿಲ್ಲ ನನಗಂತೂ. ಶುದ್ಧ ಕುಡಿಯುವ ನೀರಿನೆಲ್ಲ ಏನೋ 5-6 ಲಕ್ಷ ರೂಪಾಯಿ ಕಟ್ಟಿದಂತ, ಸರಿ 5-6 ಲಕ್ಷ ರೂಪಾಯಿ ಯೋಜನೆಯಲ್ಲಿ ನಿರ್ಮಾಣ ಮಾಡಿದಂತದ್ದು ಕೆಟ್ಟೋಗಿದೆ. ಅದ್ರ ಬಗ್ಗೆ ಧ್ವನಿ ಎತ್ತಂತವ್ರು ಯಾರಿಲ್ಲ. ನಿಮ್ಮೂರಿಗೆ ಸರಿಯಾಗಿ ಬಸ್ ಬರ್ತಾ ಇಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಂತವ್ರು ಯಾರಿಲ್ಲ. ನಿಮ್ಮೂರು ಚರಂಡಿಗಳು ಹಾಳಾಗೋಗಿದ್ದಾವೆ, ಕಬ್ಬು ನಾಡ್ತಾ ಇದಾವೆ, ವಾಸನೆ ಬರ್ತಾ ಇದಾವೆ, ಜೀವನ ಮಾಡಕ್ಕಾಗ್ತಾ ಇಲ್ಲ. ಹಿರಿಯರಿಗೆ ಹೇಳಿದ್ರೆ, ಪಂಚಾಯತಿಯವರಿಗೆ ಹೇಳಿದ್ರೆ, ಅಧ್ಯಕ್ಷರಿಗೆ ಹೇಳಿದ್ರೆ ಅದ್ರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಾ ಇರೋಣ? ಏನಾದ್ರೂ ನಿಮ್ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದಾರೆ ಹೇಳೋಣ? ನಿಮ್ಮೂರು ಶಾಲೆಗಳು ಆವಾಗ ಇವಾಗ ಬೆಳೆ ತರ ಇದಾವೆ. ನಿಮ್ಮೂರು ಆಸ್ಪತ್ರೆ ಎಲ್ಲಿದೆ? ಆಸ್ಪತ್ರೆಯಲ್ಲಿ ಒಂದು ನವನಿಗೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಕನಕಗಿರಿಗೆ ಹೋಗ್ಬೇಕು ಅಂತ ದುರಾವಸ್ಥೆಯಲ್ಲಿ ಬದುಕಿರ್ತೇವೆ ಅಂತ ವಡ್ಕಿ ಗ್ರಾಮಸ್ಥರಿಗೆ ಮಾತ್ರ ಅಲ್ಲ, ಇಡೀ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಗ್ರಾಮಸ್ಥರಲ್ಲಿ, ಎಲ್ಲ ರೈತಾಪಿ ವರ್ಗದವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇದು ರೈತ ಜಾಗೃತಿ ಯಾತ್ರೆ. ಅಮ್ಮ, ಇವತ್ತೇನ್ ಸಮಸ್ಯೆ
ಸಮಸ್ಯೆ ಬಸ್ಸಿಗಾಗಿ ಎಷ್ಟೊತ್ತಾಗಿ ಕಾಯಕ್ ನೀನು ಓಟ್ ಯಾರಿಗೆ ಹಾಕಿದೆ? ಓಟ್ ಯಾರಿಗೆ ಹಾಕಿದೆ? ಓಟ್ ಯಾರಿಗೆ ಹಾಕಲಿ ಹೋದೆ, ಆದ್ರೆ ನಾವು ಪ್ರಶ್ನೆ ಮಾಡುವಂತ ಹಕ್ಕನ್ನ ಕಳ್ಕೊಂಡಿದ್ದೇವೆ. ಯಾಕಂತಂದ್ರೆ ನಾವು ಗುಲಾಮರಾಗ್ಬಿಟ್ಟಿದ್ದೀವಿ. 500ಗೆ 1000ಗೆ ಕುಕ್ಕರ್ಗೆ ನಿಕ್ಕರ್ಗೆ ಸೀರೆಗೆ ಎಣ್ಣೆಗೆ ಬಾಟ್ಲಿಗೆ ನಮ್ಮ ಮತಗಳನ್ನ ಮಾರ್ಕೊಂಡ್ಬಿಟ್ಟಿದ್ದೀವಿ. ಜಾತಿಗೆ ಧರ್ಮಕ್ಕೆ ಕುಲಕ್ಕೆ ನಮ್ಮ ಮತಗಳನ್ನ ಮಾರ್ಕೊಂಡು ನಮ್ಮ ಹಕ್ಕುಗಳನ್ನ ಕೇಳುವಂತ ಶಕ್ತಿಯನ್ನ, ನಾವು ಅನ್ಯಾಯದ ವಿರುದ್ಧ ಮಾತನಾಡುವಂತ, ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವಂತ ಒಂದು ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟಿದ್ದು. ಹಾಗಾಗಿ ಊರಲ್ಲಿ ಏನೇ ಸಮಸ್ಯೆ ಇದ್ರೆ ಮಾತಾಡಲಿಕ್ಕೆ ನಮ್ಮಲ್ಲಿ ಧೈರ್ಯ ಇಲ್ಲ. ನಮ್ಮಲ್ಲಿ ಊರಲ್ಲಿ ಎಷ್ಟೋ ಜನ ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಅವ್ರ ಧ್ವನಿಯಾಗಿ ಅವ್ರ ಶಕ್ತಿಯಾಗಿ ಮಾತಾಡುವಂತ, ಅವ್ರ ಪರವಾಗಿ ನಿಲ್ಲುವಂತ ಯಾರು ಕೂಡ ಇಲ್ಲ. ಯಾಕಂದ್ರೆ ಎಲ್ಲರೂ ತಲೆ ತಗ್ಸ್ತಾ ಇದ್ದೀರಿ. ನಾನು ಹೇಳುವಂತದ್ದು ಮಾತು ಸತ್ಯ ಇದೆ ತಾನೆ. ನಾವೆಲ್ಲರೂ ಏನಾಗ್ಬಿಟ್ಟಿದ್ವಿ? ಗುಲಾಮರಾಗ್ಬಿಟ್ಟಿದ್ವಿ. ನಮ್ಮೂರಿಗೆ ಬರುವಂತ ಸೇವೆಗಳು, ರಸ್ತೆಗಳು, ಕುಡಿಯುವ ನೀರು, ಚರಂಡಿ, ಆಸ್ಪತ್ರೆ, ಶಾಲೆ, ಒಂದು ಬೀದಿ ದೀಪ, ಇಂಥ ಮೂಲಭೂತ ಸೌಲಭ್ಯಗಳನ್ನು ಕೂಡ ನಾವು ಪಡೀಲಿಕ್ಕೆ ಅಸಹಾಯಕರಾಗ್ಬಿಟ್ಟಿದ್ವಿ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರೈತರ ಧ್ವನಿ ಹಾಕ್ಬೇಕು, ಮಹಿಳೆಯರ ಧ್ವನಿ ಹಾಕ್ಬೇಕು, ಊರಿನಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು, ರೈತರಿಗೆ ಏನೆಲ್ಲ ಸಮಸ್ಯೆಗಳಾಗಿದೆ ಅನ್ನೋದನ್ನು ಪಟ್ಟಿ ಮಾಡ್ಬೇಕಂತ ಹೇಳಿ ನಿಮ್ಮೂರಿಗೆ ಬಂದಿದ್ದು. ನಾವೇನು ನಮಗೆ ಎಲೆಕ್ಷನ್ ಇದೆ, ನಮ್ಮ ಅಭ್ಯರ್ಥಿ ಇದ್ದಾರೆ, ವೋಟ್ ಹಾಕಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ಅಂತ ಕೇಳಕ್ ಬಂದಿಲ್ಲ. ನಿಮ್ಮೂರಿನ ಸಮಸ್ಯೆಗಳನ್ನ ಕೇಳಕ್ ಬಂದಿದ್ವಿ. ಯಾರ್ಯಾರು ಕಾಂಗ್ರೆಸ್ನವರು ಬಂದಿದ್ರ ನಿಮ್ಮೂರಿನ ಸಮಸ್ಯೆ ಕೇಳಕ್ಕೆ? ಎಲ್ಲ ಬಿಜೆಪಿ ಅವರು ಯಾರಾದ್ರೂ ಲೀಡರ್ಗಳು ಬಂದಿದ್ರ ನಿಮ್ಮೂರಿನ ಸಮಸ್ಯೆ ಕೇಳಕ್ಕೆ? ರೈತರಿಗೆ ಸಮಸ್ಯೆ ಇದೆ, ಮಹಿಳೆಯರಿಗೆ ಸಮಸ್ಯೆ ಇದೆ, ಮಕ್ಕಳಿಗೆ ಸಮಸ್ಯೆ ಇದೆ ಅನ್ನುವಂಥದ್ದು ಯಾರಾದ್ರೂ ಕೇಳಕ್ ಬಂದಿದ್ರ? ನಾವೇ ಯಾಕೆ ಬಂದಿದ್ದೀವಿ? ನೀವು ಏನೋ ಒಂದು ಅವರು ಕಾಂಗ್ರೆಸ್ನವರ ಎಲೆಕ್ಷನ್ ಬರ್ತಾರೆ, ಇಲ್ಲ ಅಂತಂದ್ರೆ ಯಾರು ಊರಾಗ ಸತ್ತ ಉಳಿದಾರಾಗ ಬರ್ತಾರೆ. ನೀವು ಈ ಬಿಸಿಲಾಗ ಹೊಂಟಿರಲ್ಲ, ಮತ್ತೆ ಏನಪ್ಪ ನಿಮ್ ಸಮಸ್ಯೆ ಅಂತಂದ್ರೆ ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ. ನಾವು ನಿಮ್ಮ ಸಮಸ್ಯೆಯನ್ನ ಕೇಳಕ್ ಬಂದಿದ್ದೀವಿ ಸ್ವಾಮಿ. ನಿಮ್ಗೆ ಆಗ್ತಾ ಇರುವಂತ ಅನ್ಯಾಯಗಳನ್ನ, ಮೋಸಗಳನ್ನ, ಭ್ರಷ್ಟಾಚಾರಗಳನ್ನ, ದಬ್ಬಾಳಿಕೆ, ದೌರ್ಜನ್ಯಗಳನ್ನ ನಿಮ್ಮ ಧ್ವನಿಯಾಗಿ ನಿಂತು ನಿಮಗೆ ಶಕ್ತಿಯನ್ನು ತುಂಬಲಿಕ್ಕೆ, ಜಾಗೃತಿಯನ್ನು ಮಾಡಲಿಕ್ಕೆ ನಿಮ್ಮ ಧ್ವನಿಯಾಗ್ಲಿಕ್ಕೆ ಬಂದಿದೆ. ನೋಡಿ, ಒಂದು ಗ್ರಾಮ ಪಂಚಾಯತ್ ಹೋದ್ರೆ ಕೆಲಸ ಆಗಲ್ಲ. ಇವತ್ತು ಬಾ, ನಾಳೆ ಬಾ, ನಾಳೆ ಬಾ, ಇಲ್ಲ 50 ರೂಪಾಯಿ ಕೆಲಸಕ್ಕೆ 500 ಕೊಡು, 5,000 ಕೊಡು. ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ನರ್ಸ್ ಇರಲ್ಲ, ನರ್ಸಿದ್ರೆ ಇಂಜೆಕ್ಷನ್ ಇರಲ್ಲ, ಗುಳಿಗೆ ಇದ್ರೆ ಅದು ಇರಲ್ಲ. ಏನಣ್ಣ, ಪೊಲೀಸ್ ಸ್ಟೇಷನ್ ಹೋದ್ರೆ ನಿಮ್ಮೇಲೆ ದಬ್ಬಾಳಿಕೆ, ನಿಮಗೆ ಅನ್ಯಾಯ ಆಗಿರುತ್ತೆ, ನಿಮಗೆ ನೋವಾಗಿರುತ್ತೆ, ಆದ್ರೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಪೊಲೀಸರಿಗೆ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಯಾವುದೋ ಒಂದು ತಾಲೂಕಾ ಕಚೇರಿಗೆ ಹೋದ್ರೆ ಹೋದ್ರೆ ನಿಮ್ ಕೆಲಸ ಆಗಲ್ಲ. ಇದೆಲ್ಲವೂ ಕೂಡ ಸತ್ಯ ತಾನೇ ನಾನು ಹೇಳ್ತಾ ಇರೋದು. ಆದ್ರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಂತರು. ವಡಕಿ ಗ್ರಾಮದವರು, ನಮ್ಮೂರವರು, ಸಾರಿ ವಡಕಿ ಊರವರು ನನಗೆ ಮತ ಕೊಟ್ಟಿದ್ದಾರೆ, ಅವ್ರಿಗೆ ಏನಾದ್ರು ಅನ್ಯಾಯ ಮಾಡಿದ್ರೆ, ಅವ್ರ ಕಡೆಯಿಂದ ಏನಾದ್ರು ಲಂಚ ಇಟ್ಕೊಂಡ್ರೆ ನಾನು ಸುಮ್ಮನೆ ಹುಷಾರ್ ಅನ್ನುವಂಥದ್ದು ಮಾತಾಡಿ ಯಾರಾದ್ರೂ ಹೇಳ್ತಾ ಇದಾರೆ? ನಿಮ್ಮೂರಲ್ಲೇ ಕಾಂಗ್ರೆಸ್ ಅವರಿದ್ದಾರೆ, ಬಿಜೆಪಿ ಅವರಿದ್ದಾರೆ, ಜೆಡಿಎಸ್ ಅವರಿದ್ದಾರೆ, ಯಾರಾದ್ರೂ ನಿಮ್ಮೂರ ಬಗ್ಗೆ ಪ್ರಶ್ನೆ ಮಾಡುವಂತವರಿದ್ದಾರ? ಯಾರು ಇಲ್ಲ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ಇವತ್ತು ರೈತರ ಧ್ವನಿ ಆಗ್ಬೇಕು, ಮಹಿಳೆಯರ ಧ್ವನಿ ಆಗ್ಬೇಕು, ಕೃಷಿ ಕಾರ್ಮಿಕರ ಧ್ವನಿ ಆಗ್ಬೇಕು. ಇವತ್ತು ಕುಡಿಯಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ. ಯಾವುದೋ ಒಂದು ಊರಿಗೆ ಹೋಗಿದ್ದೆ, ಯಾವ್ದದು ಫಸ್ಟ್ ಹೋಗಿದ್ವಿ, ಯಾವ್ದು ಮಲ್ಲಿವಾಡಕ್ಕೆ ಹೋಗಿದ್ವಿ. ಅಲ್ಲಿನ 100 ಜನ ಅಣ್ಣ ನಮ್ಮೂರು ಸಮಸ್ಯೆ ಹಿಂಗಿದೆ, ನಿಮ್ಮೂರು ಸಂಘ ಇದೆ, ಬನ್ನಿ ಅಂತ ಕೇಳಿದ್ರು. ಹೌದಣ್ಣ, ನಾವು ಬಂದಿದ್ವಿ ಕೇಳಕ್ಕೆ. ನೀವು ಮತ ಕೊಟ್ಟಂತವ್ರು, ನೀವು ಊರಾಗ ಬಂದಾಗ ಹೂವಿನಾರ ಹಾಕಿ, ತುರಾಯಿ ಹಾಕಿ, ಪಟ್ಟಾಕಿ ಹಚ್ಚಿ, ನಮ್ ಬಾಸು, ನಮ್ ದಣಿ, ನಮ್ ಗೌಡ, ನಮ್ಮ ಹುಲಿ, ನಮ್ ಚಿರತೆ, ನಮ್ಮ ಸಿಂಹ ಅಂತ ಏನು ಓಟ್ ಹಾಕಿ ಗೆಲ್ಲಿಸಿದಂತವ್ರು ಎಲ್ಲಿಗೆ ಹೋದ್ರು? ಯಾರಾದ್ರೂ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದಾರಾ? ನಾವೆಲ್ಲರೂ ಕೂಡ ಗುಲಾಮರಾಗಿ ಆಡಳಿತ ವ್ಯವಸ್ಥೆಯ ಹದಗೆಟ್ಟ ಆಡಳಿತ ವ್ಯವಸ್ಥೆಗೆ ಹೊಂದ್ಕೊಂಡು ಹೋಗ್ತಾ ಇದೀವಿ. ಇವತ್ತು ನಾವೆಲ್ಲರೂ ಕೂಡ ರಾಜಕಾರಣ, ಸಿದ್ದರಾಮಯ್ಯ ಕುಮಾರಸ್ವಾಮಿಗೆ ಏನಂದ, ಕುಮಾರಸ್ವಾಮಿ ಯಡಿಯೂರಪ್ಪಗೆ ಏನಂದ, ರಾಹುಲ್ ಗಾಂಧಿ ಮೋದಿಗೆ ಏನಂದ, ಮೋದಿ ರಾಹುಲ್ಗೆ ಎಂದೇನು ಅಂತ ಟಿವಿಯಲ್ಲಿ ಬಾಯಿ ತೆರ್ಕೊಂಡು ನೋಡ್ತೀವಿ. ನಮ್ಮೂರು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಜಾಗೃತರಾಗಿ, ನಿಮಗೆ ಏನೇ ಅನ್ಯಾಯಗಳಾದ್ರೆ, ಮೋಸಗಳಾದ್ರೆ, ಭ್ರಷ್ಟಾಚಾರಗಳಾದ್ರೆ ದಯವಿಟ್ಟು ಕೆಆರ್ಎಸ್ ಪಕ್ಷಕ್ಕೆ ಸಂಪರ್ಕ ಮಾಡಿ, ನಿಮಗೆ ನ್ಯಾಯಯುತವಾದಂತ ಕೆಲಸವನ್ನು ಮಾಡಿಕೊಡ್ತೀವಿ. ನಾವೇನು ಬೇರೆ ಸಂಘ ಸಂಸ್ಥೆಗಳ ತರ ನಿಮ್ ಕೆಲಸ ಮಾಡ್ಲಿಕ್ಕೆ 500 ಕೊಡೋ, 1000 ಕೊಡೋ ಅಂತ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ನಿಮಗೆ ನ್ಯಾಯಯುತವಾದಂತ ಕೆಲಸ ಇದ್ರೆ, ನಿಮಗೆ ಅನ್ಯಾಯ ಆಗಿದೆ ಅಂದ್ರೆ, ನಿಮಗೆ ಮೋಸ ಆಗಿದೆ ಅಂತಂದ್ರೆ ದಯವಿಟ್ಟು ಕೆಆರ್ಎಸ್ ಪಕ್ಷಕ್ಕೆ ಸಂಪರ್ಕ ಮಾಡಿ, ಅಧಿಕಾರಿಗಳಿಗೆ ಚಳಿ ಬಿಡಿಸಿ, ಅಧಿಕಾರಿಗಳು ಮಾಡುವಂತ ಅಲ್ಕ ಕೆಲಸಗಳನ್ನ, ಮೋಸದ ಕೆಲಸವನ್ನ, ಜನ ವಿರೋಧಿ ಕೆಲಸವನ್ನ ನಿಮಗೆ ನ್ಯಾಯಯುತವಾಗಿ ಕೆಲಸ ಮಾಡಿಕೊಡ್ತೀವಿ. ನಿಮ್ಮ ಪರವಾಗಿ, ರೈತರ ಪರವಾಗಿ ಸದಾ ಕೆಆರ್ಎಸ್ ಪಕ್ಷ ಜೊತೆಯಾಗಿರುತ್ತೆ ಅನ್ನುವಂತ ವಿಚಾರವನ್ನು ತಿಳಿಸ್ತಾ, ನೀವು ಕೂಡ ಸತ್ಯ ಯಾವುದು, ಸುಳ್ಳು ಯಾವುದು, ಮೋಸ ಯಾವುದು, ದರೋಡೆಕೋರರು ಯಾರು,
ಅನ್ನುವಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಈ ವಿಚಾರವನ್ನ ನಿಮ್ಗೆ ತಿಳಿಸ್ಲಿಕ್ಕೆ ನಿಮ್ಗೆ ಏನಾದ್ರು ಏನಣ್ಣ ಏನಿದೆ ನಿಮ್ಮೂರಲ್ಲಿ ಸಮಸ್ಯೆ? ಸಿದ್ದಪ್ಪಣ್ಣ ದುರ್ಗೇಶ್ ಏನ್ ನಿಮ್ಮೂರಲ್ಲಿ ಏನಿದೆ ಹೇಳಪ್ಪ, ಸಮಸ್ಯೆ ಏನಿದಾವೆ? ಏನ್ ಯಜಮಾನ್ರೆ ನಿಮ್ಮೂರಿನ ಸಮಸ್ಯೆ ಏನಿದಾವೆ? ನಾವೊಂದು ಪಕ್ಷವಾಗಿ ಕಾಂಗ್ರೆಸ್ನವ್ರು ಕೇಳ್ತಾ ಇಲ್ಲ, ಬಿಜೆಪಿ ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇದೀವಿ. ನಿಮ್ಮೂರಿನ ಸಮಸ್ಯೆ ಏನಿದಾವೆ? ಚರಂಡಿಗಳು ಹೆಂಗಿದಾವೆ? ರಸ್ತೆಗಳು ಹೆಂಗಿದಾವೆ? ನಿಮ್ಮೂರಿಗೆ ಬಸ್ ಬರುತ್ತಾ ಇಲ್ವಾ? ನಿಮ್ಮೂರಿನ ಬೀದಿ ದೀಪಗಳು ಹೆಂಗಿದಾವೆ? ಕುಡಿಯೋ ನೀರಿನ ಸಮಸ್ಯೆ ಹೆಂಗಿದೆ? ದಯವಿಟ್ಟು ಹೇಳ್ತೀರಾ? ಯಾಕಂತಂದ್ರೆ ದೊಡ್ಡ ದೊಡ್ಡ ನಾಯಕರಿಗೆ ನಿಮ್ ಸಮಸ್ಯೆ ಕೇಳಕ್ಕೆ ಪುರ್ಸೊತ್ತಿಲ್ಲ. ಅವರೆಲ್ಲ ಡೆಲ್ಲಿಯಿಂದ ರಾಜಕಾರಣ ಮಾಡಬೇಕು, ಬೆಂಗಳೂರಿಂದ ರಾಜಕಾರಣ ಮಾಡಬೇಕು. ಯಾವುದೇ ರಾಜಕಾರಣ ಹಾಗಾಗಿ ನಿಮ್ಮೂರಿಗೆ ನಮಗೆ ಆಗೈತೆ ಮಂದಿ ತಣ್ಣ ನಿಮ್ಮ ಸಮಸ್ಯೆ ಬಗ್ಗೆ ರಕ್ಕೆ ಕೇಳಕ್ ಬಂದಿಲ್ಲ. ನಿಮ್ಮ ಸಮಸ್ಯೆನ ಕೇಳಿ ಅವ್ರಿಗೆ ಏನ್ ಸಮಸ್ಯೆ ಇಲ್ಲ ಅನ್ಸುತ್ತೆ. ಈ ಸಮಸ್ಯೆ ಇದೆ ಬಿಟ್ಟು ತಂದ್ರೆ ಇಷ್ಟೊತ್ತಿಗೆ ಬಂದು ಅಣ್ಣ ಸಮಸ್ಯೆ ನೀನೇನು ಯುವ ಘಟಕದ ಅಧ್ಯಕ್ಷ ಮಾಡಿ ಯುವಕರು ಕೂಡ ಏನಾದ್ರು ಕಾಂಗ್ರೆಸ್ ಬಿಜೆಪಿ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಐತೆ ಅಣ್ಣ? ಎದುರು ಪಕ್ಷದಲ್ಲಿ ಮಕ್ಕಳು ನಿಮ್ಮನ್ನು ಲೀಡರ್ ಆಗ್ಲಿಕ್ಕೆ ಸಾಧ್ಯ ಐತಾ? ಇಲ್ಲ. ನಾವು ನಿಮ್ಮ ಮಕ್ಕಳನ್ನ ಲೀಡರ್ ಆಗಿ ಮಾಡ್ತೇವೆ, ನಾಯಕರನ್ನಾಗಿ ಮಾಡ್ತೇವೆ. ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಎಲೆಕ್ಷನ್ ನಿಲ್ಲಕ್ಕೆ ಅವಕಾಶ ಕೊಡ್ತೀವಿ. ಆದ್ರೆ ಬಿಜೆಪಿ ಏನ್ ಮಾಡ್ತಾರೆ? ಸೂಟ್ ಕೇಸ್ ಐತನ, ನಿನ್ನಿಂದ ಯಾವ ಜಾತಿ ನಿಂದು, ನಿನ್ನಿಂದ ಏನ್ ಸಾಧ್ಯ ಐತೆ ಅಂತ ಕೇಳಿ ಏನ್ ಕೊಡ್ತಾರೆ? ಟಿಕೆಟ್ ಕೊಡ್ತಾರೆ. ಆದ್ರೆ ನಾವು ನೀನು ಸತ್ಯವಂತಿ ಆಗಿದೆಯಾ, ಧರ್ಮದ ನೀತಿಯಲ್ಲಿದೆಯಾ, ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದೆಯಾ, ರೈತರ ಪರವಾಗಿ ಧ್ವನಿ ಎತ್ತಿದೆಯಾ ಅನ್ನೋದು ವಿಚಾರ ಮಾಡಿ ಆಲೋಚನೆ ಮಾಡಿ ಮಾಡ್ತಾ ಇದೀವಿ. ದಯವಿಟ್ಟು ನಮಗೆ ನಿಮ್ ಕೈಲಾದಷ್ಟು ದೇಣಿಗೆ ಕೊಡಿ. ಎಲ್ಲಿದೆ ದೇಣಿಗೆ ಭಾಗ? ಗಣೇಶಣ್ಣ ದೇಣಿಗೆ ಬಾಗಿಸ್ತೇವ. ಇವಾಗ ಅವ್ರ ಹತ್ರ ನಾವೆಲ್ಲ ಪಕ್ಷ ಕಟ್ತಾ ಇದೀವಿ, ನಿಮ್ಮೂರಿಗೆ ಬಂದು ಧ್ವನಿ ಎತ್ತಾ ಇದೀವಿ. ತಾವೆಲ್ಲರೂ ಕೂಡ ನಿಮ್ ಕೈಲಾದಷ್ಟು ದೇಣಿಗೆ ಕೊಡ್ರಿ. ₹1, ₹2, ₹5, ₹10. ಎಲ್ಲಿದೆ ದೇಣಿಗೆ ಬಾಕ್ಸು? ಎಷ್ಟಾಗದ ಅಷ್ಟ ಹಾಕ್ರಿ, ಹೋಗ್ರಣ ಇಸ್ಕೊಂಡು ಹೋಗು. ಬೇಡಪ್ಪ ಸಿದ್ದಪ್ಪ ಮಾವಣ ಎಲ್ಲರೂ ಹಾಕ್ರಿ ಸ್ವಲ್ಪ. ನಿಮ್ ಕೈಲಿ ಎಷ್ಟಾದ ಅಷ್ಟು ಹಾಕ್ರಿ. ದೇಣಿಗೆ ₹1, ₹2, ₹5, ₹10 ಎಷ್ಟಾಗತ್ತೆ ಅಷ್ಟು ನಮಗೆ ಮಧ್ಯಾಹ್ನದ ಊಟಕ್ಕೆ ಬೇಕು. ನಮಗೆ ಗಾಡಿಗೆ ಡೀಸೆಲ್ಗೆ ಬೇಕು. ನಮ್ಮ ಕರಪತ್ರ ಏನ್ ಕೊಟ್ಟಿದೆಯಲ್ಲ ₹1, ₹2 ಕರಪತ್ರಕ್ಕೆ ನಿಮ್ಮಿಂದ ದುಡ್ಡು ಬೇಕು. ಸಮಸ್ಯೆ ಏನಿಲ್ಲ ನಮ್ಮೂರಾಗಿಲ್ಲ, ಸಮಸ್ಯೆ ಏನಿಲ್ಲ. ಯಾರು ಬಗೆಹರಿಸೋದಾಗಲ್ಲ. ಹಂಗಂದ್ರೆ ಏನು ಸಮಸ್ಯೆ ಎಲ್ಲವೂ ಇರ್ತಾವ. ಹೇಳಿ ಆತಿರ್ತಾವ ತಾವು. ಇಡೀ ರಾಜ್ಯವನ್ನು ಲೂಟಿ ಹೊಡೆಯವರಿಗೆ ಮಾಡಿದ್ರಾಗ ಪ್ರಾಮಾಣಿಕರ ಬಂದ್ರೆ ನ್ಯಾಯ ಕೊಡ್ತೀವಿ.
ನಿಮಗೆ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತ ಸಮಸ್ಯೆ ನೀವು ಯಾರು ಕೂಡ ಯಾವ ಸಮಸ್ಯೆ ಒಂದು ಇರ್ತಾವ? ಪಿಟಿಕ್ ಅಂತ ಯಾವ ಇಲ್ಲ. ಬಗೆಹರಿಯಲ್ಲ ಊರಾಗ. ಇಲ್ಲಿ ಏನು ವಿಚಾರ ಮಾತಾಡ್ತಾನೆ ನೀವು ಅನ್ನೋದು ಬಂದ್ರೆ ನಿಮ್ಗೆ ಅರ್ಥ ಬಗೆಹರಿಸಲ್ಲ, ಆಗ್ತಾ ಇಲ್ಲ. ಎಲ್ಲರೂ ಬಂದ್ರೆ ಬಗೆಹರಿಸಲ್ಲ ಅದು ಸಮಸ್ಯೆ. ಹಾಗಾಗಿ ಮುಂದಿನ ಭವಿಷ್ಯದ ಬದಲಾವಣೆಗಾಗಿ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯಗಳನ್ನು ಅಲ್ಲ ಹೇಳಾಗಲ್ಲ ಬೇಕಾರೆ ನಂಬರ್ ಕೊಡ್ರು ಸಂಪರ್ಕ ಮಾಡ್ತೀವಿ, ಬೇಕಾದ್ರೆ ಅಡ್ಡಾಡ್ತೀವಿ. ನಮ್ಮ ತಾಲೂಕು ಡಬ್ಬಿ ಕೊಡ್ರಿ ಅಲ್ಲಿ ಇವ್ರ ಡಬ್ಬಿ ಕೊಡ್ರಿ ಅಲ್ಲಿ ಹಾಕ್ತಾರ. ನಮ್ಮ ಹನುಮಂತಪ್ಪ ಜೋಡುಗುಂಟೆ ಮತ್ತೆ ಯಾರಿದ್ದಾರೆ ಎಲ್ಲರ ನೇತೃತ್ವದಲ್ಲಿ ಕೆಆರ್ಎಸ್ ಪಕ್ಷ ಹೋಗೋಣ. ಮುಂದೆ ಹೋದ್ರೆ ಅವ್ರ ಹತ್ರ ಚರ್ಚೆ ಮಾಡ್ರಿ ದೇಣಿಗೆ ಹತ್ರ ಮುಂದೆ ಹೋಗಿ ಇಸ್ಕೊಂಬಂದೆ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಕಾಂಟ್ಯಾಕ್ಟ್ ಮಾಡಿ ಏನು ಸಮಸ್ಯೆ ಇದೆ ಅವ್ರಿಗೆ ಹೇಳಕ್ಕಾಗಿಲ್ಲ ಅಂದ್ರೆ ಅದಕ್ಕೆ ಫೋನ್ ಮಾಡಿ. ಫೋಟೋದ ಇವಾಗ ಇಲ್ಲ ವಿಡಿಯೋ ಮಾಡ್ತಾ ಇದ್ವಿ. ನೋಡ್ರಿ ಕೈ ಮುಂದೆ ಮಾಡ್ರಿ. ಇಲ್ಲೇ ಪೀಡೆಗೆ ಇಲ್ಲೇ ನಿಮ್ಮನ್ನೇನು ಹಚ್ತೀವಿ, ಪೀಡೆಗೆ ಇಲ್ಲೇ ಮಾತಾಡ್ತೀವಿ.